ಹಾಯ್ ಎಲ್ರಿಗೂ ನಮಸ್ಕಾರ. ಚಾಲೆಂಜ್ ಕನ್ನಡಿಗ ಚಾನಲಿಂದ ಆ್ಯಂಡ್ ನೆಕ್ಸ್ಟ್ ಕನ್ನಡ ಚಾಪ್ಟರ್ ಎಲ್ಲ ಚಾನಲ್ಸ್ ಕಡೆಯಿಂದ ನಾವು ಇವತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ಏನು ಸಮಾಚಾರ ಅಂತಂದರೆ 100K ಸೆಲೆಬ್ರೇಷನ್ ಮತ್ತು ನಂದು 10K ಸೆಲೆಬ್ರೇಷನ್ಗೋಸ್ಕರ ಎಲ್ಲ ಚಾನಲ್ ಒಂದು 1 ಇಯರ್ ಆಗಿದೆ ನಮ್ಮ ಚಾನಲ್ಗೆ, ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ. ನಮ್ಮ ನಂದೀಶ್ ಅವ್ರು ಇಲ್ಲಿದ್ದಾರೆ. ಇವ್ರದ್ದು 100K ಆಯಿತು ಮತ್ತು 1 ಇಯರ್ ಕಂಪ್ಲೀಟ್ ಆಯಿತು ಚಾನಲ್ದು, ಅಣ್ಣಂದು ಗೋಸ್ಟ್ ವಿಡಿಯೋದು. ಅದರಿಂದ ಹೋಗ್ತಾಯಿದ್ದೀನಿ. ನಾನು 10K ಆಗಿದೆ, 10K ಮೇಲೆ ಎಬೋನೇ ಆಗಿದೆ. ನಿಮ್ಮ ಸಪೋರ್ಟು ಓನ್ಲಿ 20 ಡೇಸ್ಗೆ ಮಾನಿಟೈಸನ್ ಆಗಿದೆ. ಅದಕ್ಕೋಸ್ಕರ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ, ಫುಲ್ ಈ ಲಾಗಲ್ಲಿ ಏನೇನು ನಡೆಯುತ್ತೆ, ಏನೇನು ಮಜಾ ತೋರಿಸ್ತಾ ಇರ್ತೀನಿ ಆವಾಗ. ಇವಾಗ ಹೊಡಿತಾ ಇದ್ದೀವಿ. ಟೈಮ್ ಆಲ್ಮೋಸ್ಟು 2:30 ಆಗಿದೆ. ಶಡನ್ ಪ್ಲ್ಯಾನು ಎಡಿಟಿಂಗ್ ಮಾಡ್ತಾಯಿದ್ದೆ. ಸ್ಟಾರ್ಟ್ ಮಾಡೋಣ ಬನ್ನಿ. ಎಡಿಟಿಂಗ್ ಮಾಡ್ತಾಯಿದ್ದೆ. ಎಡಿಟಿಂಗ್ ಮಾಡ್ತಾನೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೊರಟೋಗೋಣ. 1 ಇಯರ್ ಆಗೋಯ್ತು. ಒಂದು ಈ ನೆನ್ನೆಗೆ 1 ಇಯರ್ ಆಯಿತು ಚಾನಲ್ ಸ್ಟಾರ್ಟ್ ಮಾಡಿ. ಇವಾಗೆಲ್ಲ ಹೊರಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ನೋಡಿ, ಸೆಂಟ್ರ್ ರೋಡಲ್ಲಿ ಹಿಂಗೆ ಹಾಕ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಬಾಸ್ ಗಾಡಿ ಓಡಿಸ್ತವ್ರೆ. ಗೊತ್ತಲ್ಲ ಇವ್ರು ಕಾಳಿಯವರು ಅಂತ, ಕಾರ್ ಓನರು ಚಾನಲ್ ಕಡೆಯಿಂದ. ಬನ್ನಿ ತೋರಿಸ್ತೀನಿ ಗೈಸ್. ನೋಡಿ ಇಲ್ಲಿ ಹಿಂಗೆ ಆಡ್ತಿದ್ದಾನೆ. ಕರಿತಾ ಇದೀವಿ ಗುಡ್ಡ, ಬರ್ತಾ ಇಲ್ಲ. ಬರ್ತಾರೆ ಅಣ್ಣ. ನನ್ನ ಎಂಟ್ರಿ ಡೈಲಿ ಗೊತ್ತಾ ಇಲ್ಲ ಅದು. ಇಲ್ಲಿ ಏರಿಯಾದಲ್ಲಿ ಚೇರ್ ಹಾಕೊಂಡು ಅಣ್ಣ ನನ್ನ ಅಯ್ಯೋ 1 ಅವರ್ ಆಯ್ತಣ್ಣ. ಅಣ್ಣ ನನ್ನ ಹೆಂಡ್ತಿ ಬಸ್ರಿ ಅಣ್ಣ, ಬೇಗ ಹಾಕೋಣ ಒಂಚೂರು ಹೋಯ್ತೀನಿ. ಅಯ್ಯೋ ಮಿಕ್ಸು ಡೀಸೆಲ್ ಹಾಕೋಣ. ಅಣ್ಣ ಮಸ್ತ್ ಅಣ್ಣ. ನಿಮ್ಮ ಹತ್ರ ಬರ್ತಾ ಇರ್ತೀರ, ನಿದ್ದೆ ಬರಲ್ಲ, ಮತ್ತೆ ಸಾಂಗ್ ಹಾಕ್ಬೇಕು. ಯಾಕೆ ಓಡ್ತಾ ಇರಲಿಲ್ಲ ಅದು ಬೆಳಗ್ಗೆ? ನಂದೆಲ್ಲ ಕೆಲಸ ಅವಂದು. 4 ಕಡೆಗೆ ಕಳ್ಸೋದು ನಮ್ಮ ಹಂಗೆ ಬಿದ್ದು. ಇಲ್ಲಿ ಬಿಸ್ನೆಸ್ ಆಗುತ್ತಾ? ಹೌದಾ, ನೈಟ್ ಎಲ್ಲ ಗಾಡಿ ಬರುತ್ತಿಲ್ಲಿ. ಇಲ್ಲಿ ಟಿಪ್ಪರ್ ಗಾಡಿ ಬರುತ್ತೆ. ಟಿಪ್ಪರ್ ಗಾಡಿ ಜಾಸ್ತಿ ಬರ್ತಲ್ವಿ. ಟಿಪ್ಪರ್ ಗಾಡಿ ಬರುತ್ತೆ. ನಮ್ಮಂತರ ಗೊತ್ತಿರ್ತೀವಿ ಅಷ್ಟೇ. ಬಂದ್ರೆ ಸ್ವಲ್ಪ ದೊಡ್ಡ ಡೀಸೆಲ್ ಹಾಕ್ಬಿಟ್ರೆ ಅಷ್ಟೇ. ಇದು ಸೆನ್ಸರ್ ಅಣ್ಣ. ಈ ಸೆನ್ಸರ್ ಕೊಟ್ಟರೆ ಮಾತಾಡೋದಿಲ್ಲ. ಗೈಸ್, ನಂದೀಶ್ ಅವರು ಎಲ್ಲೋ ಹೋಯ್ತಾ ಇದ್ದೀರಾ? ಪರಮಾತ್ಮ. ಇವರೊಬ್ಬರು ರೈತರ ಮಗ ಆಗ್ಬಿಟ್ಟವ್ರು. ಇವರು ಪೇಟ ಗಿಟ್ಟ ಎಲ್ಲ ಹಾಕೊಂಡು ನೋಡಿರ್ತಾರೆ. ಆಯ್ತು, ಕೋಟಿ ವಿಡಿಯೋ ಬಿಟ್ಟಿದ್ದೀವಿ. ಬಿಡ್ದಿಯಿಂದ ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ಇವಾಗ ಬಿಡ್ಲಿಗೆ ಹೋಗ್ಬೇಕಾ? ಅಲ್ಲ, ಮಲೆ ಮಹದೇಶ್ವರ ಬೆಟ್ಟ. 3 ನಾವು ಅಪ್ಪನ ತಗೋತಿದ್ದೀರಾ ಬೆಟ್ಟ 3 300 ಕ್ಲಾಸ್ ಮಾಡ್ಬಿಡೋಣ. ಹಾಕ್ಬೋದು. ಗೈಸ್ ಫುಲ್ ಲೋಡೆಡ್. ಇದೇನು ಯಾಕೆ ಇದು ಕೆಲಸ ಮಾಡಲ್ಲ? ಮದುವೆ ಆಗಿಲ್ಲ. ಯಾಕೆ? ಈ ವಯಸ್ಸಿಗೆ ಮದುವೆ ಮಾಡ್ಕೊಂಡು ಏನು ಮಾಡಬೇಕು? ಎಷ್ಟು ವಯಸ್ಸು ಇವಾಗ? 30 ವರ್ಷ ಮದುವೆ ಆಗ್ಬಾರ್ದಾ? ನಂಗೆ 24 ಇವಾಗೆ ಆಗುವಂತ ಮನೇಲಿ ಏನು ಮಾಡೋದು? ಇವನೊಬ್ಬ ಈಗಲೇ 21 ಈಗಲೇ ಪಿಣಕಣ ಅಂತದೆ ಅಂತಾರೆ. ಅಂಕಲ್ ಬೆಂಗಳೂರಲ್ಲೆಲ್ಲ 18ಕ್ಕೆ ಮದುವೆ ಆಗಿರ್ತಾರೆ. ನೀವು 30 ಆದ್ರೂ ನಿಂಗೆ ಅಂತ ಇದ್ರಲ್ಲಿ ಏನು ಸಮಾಚಾರ? ಏನು ಮಾಡಲಿ, ಟೈಮ್ ಇಲ್ಲ. 30 ವರ್ಷ ಎಲ್ಲ ಒಳ್ಳೇದಾಗತ್ಕೊಂಬೋಣ.
ಇಲ್ಲ ಸರ್ ನಮ್ಮ ಹುಡುಗರೆ ನಮ್ಮ ತಮ್ಮದಿರಿಗೆ ನಾನು ಬಂದ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹುಡುಗಿ ನೋಡ್ರಿ ಎರ್ನದು ನನಗೆ ಏನಿಲ್ಲ ಇವ್ರಿಗೆ ಯಾರು ಹೆಣ್ಣು ಕೊಟ್ಟಾರ ಎಡಗ ಇಲ್ಲ ಅಂದ್ರೆ ಪರವಾಗಿಲ್ಲ ಏನ್ ತೊಂದ್ರೆ ಇಲ್ಲ ಯಾವರಣ್ಣ ನಿಮ್ದು? ಪನ್ನಚ್ಚಿ ಅಂತ. ಇಲ್ಲಿ ಕರಡಿ ಗಿರಡಿ ಆನೆ ಎಲ್ಲ ಕಾಡಿ ಎಲ್ಲ ಮ್ಯಾಲೆ ಇರ್ತವೆ. ಅವೇ ಎಲ್ಲ ವಿಭೂತಿ ಹಚ್ಬಿಟ್ಟಾರ ಕಣ. ಮಾತಾಡ್ಸ್ಬೋದು. ಆಂಟಿ ಇಲ್ಲೇಂದಕ್ಕೆ ವಿಭೂತಿ ಇಡ್ತಾರೆ ಅಂತ? ಹಾಕ್ತಾರೆ ಅಂದ್ರೆ ಮಾದಪ್ಪ ಬೆಡ್ತಿಂದ ಬಂದು ಇದು ಫಸ್ಟ್ನೇ ಪಾದ ಇಲ್ಲಿ ಹಾಕ್ಬಿಟ್ಟೆ ಹೋಯ್ತಾರೆ. ಧೂಪ ಹಾಕ್ಬಿಟ್ಟು ಹೋಗ್ಬೇಕು. ಯಾರೇ ರೂಲ್ಸ್ ಅಂದ್ರೆ ನಮ್ಮ ತಾತವ್ರ ಕಾಲದಿಂದನೂ ಬಂದಿರೋದು ಇದು. ಸ್ಟಾರ್ಟಿಂಗ್ ಇಲ್ಲಿ ಹಾಕ್ಬಿಟ್ಟೆ ಹೋಗೋದು. ಅಂದ್ರೆ ಏನ್ ಪರ್ಪಸ್ಗೋಸ್ಕರ ಇಲ್ಲಿ ದೇವ್ರು ಇಲ್ಲಿಂದ ಹೋಗಿರೋದು? ಇಲ್ಲೇ ಫಸ್ಟ್ನೇ ಪಾದ ಇಲ್ಲಿಂದ ಎಂಟ್ರೆನ್ಸ್ ಅಂತ. ಇದೇ ಎಂಟ್ರೆನ್ಸ್ ಅಲ್ವಾ? ಸ್ಟಾರ್ಟಿಂಗ್ ಹತ್ಬೇಕಾದ್ರೆ ತಾಳ್ಬೆಟ್ಟದಿಂದ ಮೇಲೆ ಹೋಗ್ಬೇಕು ಅಂತ ಸ್ವಾಮಿ ಇಲ್ಲಿಂದ ಸ್ಥಾಪನೆ ಮಾಡ್ಕೊಂಡು ಒಳಕ್ ಹೋಗಿರೋದು. ಬೆಟ್ಟ ಹತ್ತಿ 7 ಬೆಟ್ಟ ಹತ್ತಿ ಆಚೆಗೆ ಹೋಗಿರೋದು. ಅದಕ್ಕೆ 77 ಬೆಟ್ಟ ಅಂತಾರ. 77 ಮೇಲೆ ಮಹದೇಶ್ವರ ಅಂತ. ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ನನ್ನ ಚಾನಲ್ ನನ್ನ 20 ಡೇಸ್ ಆಗಿದೆ ನನ್ನ ಚಾನಲ್ ಓಪನ್ ಮಾಡಿ. ಎಲ್ಲ ಮಾನಿಟೈಸನ್ ಆನ್ ಆಗಿದೆ. ಅದಕ್ಕೋಸ್ಕರ ಖುಷಿಗೋಸ್ಕರ ಮಾದಪ್ಪನ ದರ್ಶನ ಮಾಡೋಣ ಅನ್ನೋದಕ್ಕೋಸ್ಕರ ಬಂದಿದ್ದೀನಿ. ಮತ್ತು ನೀವು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನನಗೆ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಮಸ್ತಾಗಿ ಓಡ್ತಿದೆ, ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಎಲ್ಲ ವೀಡಿಯೋಸು 100K ಓಡ್ತಿದೆ. ಅದೇ ಥರ ಸಪೋರ್ಟ್ ಮಾಡಿ. ಇವಾಗ ನಿಮ್ಗೆಲ್ಲರಿಗೂ ಒಂದು ಸರ್ಪ್ರೈಸ್ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಹಂಗೇನೆ ನಮ್ಮ ಗುಂಡ ಆಲ್ರೆಡಿ ಡಿ ಬಾಸ್ ಫ್ಯಾನ್, ಬಿಗ್ ಫ್ಯಾನ್. ನೋಡಿ ಇಲ್ಲಿ ಅವ್ರ ಬಾಸ್ತು ಪೋಸ್ಟ್ ಇಟ್ಕೊಂಡು ಉಗೆ ಮಹದೇಶ್ವರ ಬೆಟ್ಟಕ್ಕೆ ಬಂದವ್ರೆ. ಗೈಸ್ ಅಭಿಮಾನಿಗಳು ನೋಡಿ, ಇಲ್ಲಿ ನಾವು ಒಂದು ಪೋಸ್ಟ್ ತಂದಿದ್ವಿ ಎಲ್ಲರೂ ಇಟ್ಕೊಂಡು. ಎಲ್ಲ ನಿಂತ್ಕೊಬಿಡೋದು. ಗೈಸ್ ನಮ್ಮ ಅಭಿಮಾನಿ ಯಾರು ಇಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಯಾರು ಇಲ್ವೇ ಇಲ್ಲ. ಎಲ್ಲ ಗುಂಡಿನ ಸಬ್ಸ್ಕ್ರೈಬರ್ಸ್ ಇರೋದು. ಅಯ್ಯೋ ಅನಿಸ್ತಾ ಇದೆ ಗುಂಡ. ಜೋಗಪ್ಪ ಈ ಕಡೆ ಬಾರಪ್ಪ. ನೋಡಿ ಅವ್ನ ಫ್ಯಾನ್ಸ್ ಫಾಲೋಯಿಂಗ್ ಹೆಂಗೈತೆ ಅಂತ. ಹೆವಿ ಫ್ಯಾನ್ಸ್ ಫಾಲೋಯಿಂಗು. ನಮ್ಮನ್ನ ಯಾರು ಕಂಡಿಡಿತಾ ಇಲ್ಲ. ನಮ್ದು ಇನ್ನ ಸ್ಟಾರ್ಟ್ ಆಗಿಲ್ಲ. ಇನ್ನು ಕೊಡ್ತಾ ಇರ್ತೀವಿ, ನೋಡ್ತಾ ಇರ್ಬೇಕಷ್ಟೇ ನೀವು ಗೈಸ್. ನೋಡ್ರಿ ಇವಾಗ ಏನ್ರಿ ಮೀಡಿಯಾ ಮೈಕ್ ಕೊಡಿಲೆ. ಗೈಸ್ ಅವಾಗ್ಲೇ ಭಜನೆ ಸ್ಟಾರ್ಟ್ ಆಗಿದೆ. ಮಹಾದೇವಂಗೆ ಶರಣು ಶರಣಯ್ಯ ಉಗೆ ಮಾದಪ್ಪ ಮಾತ್ಮಲಯ ರವಿ ಬಂತು ರವಿ ಬಂದು ರವಿ ಮೇಲೂ ದಂಡೆ ಓಲಾಡಿ ಬಂತು. ರವಿ ಮೇಲೂ ದಂಡೆ ಓಲಾಡಿ ಬಂತು. ಮಲೆಗೆ ಬಂದು ಮಲೆಗೆ ಬಂದು. ಇಲ್ಲಿ ನೆಟ್ವರ್ಕ್ ಸಿಕ್ಬಿಡ್ತಪ್ಪ ನಮ್ಮ ಫೋನು. ಉಗೇ ಮಾದಪ್ಪ ಮೈಕ್ ಕೊಡ್ರಿ. ಮಾದಪ್ಪ
ಸ್ನಾನ ಮಾಡ್ಕೊಂಡು ಮಾದಪ್ಪನ್ ನೋಡಕ್ ಅಲ್ಲಿ ಮಧ್ಯದಲ್ಲಿ ಹಾಳಾಯ್ತು ಹೋಗಿದ್ಯಾ ಗೈಸ್ ನಂದು ಹೆವಿ ಜಿಮ್ ಬಾಡಿ ಹೆಂಗೈತ್ ನೋಡಿ ಸಿಳಿಕೆತ್ತಿದ್ದಂಗೈತೆ ಬಾಯ್ಸ್. ಹಾಯ್ ಗಾಯ್ಸ್. ಗೈಸ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮಾದಪ್ಪನ ಕಲ್ಯಾಣಿ ಒಳಗಡೆ ಬೀಳೋಣ ಅಂತ ಮಾಡಿ ಹೇಳ್ಬೇಕು. ನಾವು ಬಾರಣ ಆಳ ಇಲ್ಲ ನಾವು ನೋಡಿ ಗಾಯ್ಸ್ ಈ ಜೋಡಿ ಅಂತಂದ್ರೆ ಇವಾಗ ನಾವಿದ್ದೀವಿ ಸ್ವಿಮ್ಮಿಂಗ್ ಪೂಲ್ ಕಲ್ಯಾಣಿ. ಸ್ವಿಮ್ಮಿಂಗ್ ಪೂಲ್ ಕಲ್ಯಾಣಿ ಗಾಯ್ಸ್. ನೋಡಿ ಬನ್ನಿ ಉಲ್ಟಾ ಈ ಜೋಡಿಬಹುದು. ಇಲ್ಲ ನಾನು ಹೇಳ್ತೀನಿ ನೋಡಿ ಗಾಯ್ಸ್. ಹಿಂಗೂ ಹೊಡಿಬೋದು, ಹಿಂಗೂ ಹೊಡಿಬೋದು, ಹಿಂಗೂ ಹೊಡಿಬೋದು, ಆಮೇಲೆ ನಿಮ್ ಇಷ್ಟ. ಹಿಂಗೂ ನೆಗೆಬಹುದು. ಈ ತರ ನಮ್ಮ ಮಕ್ಕಳನ್ನ ಫಾಲೋ ಮಾಡ್ಕೊಂಡ್ ಬಂದ್ರೆ ಕಲ್ಯಾಣಿ ಫ್ರೀ. ಫಾಲೋ ಮಾಡ್ಲಿಲ್ವಾ 50 ಸರಿ 55 ರೂಪಾಯಿ ಟ್ಯಾಕ್ಸ್. ನನ್ನ ಚಾನಲ್ ಫಾಲೋ ಮಾಡ್ಕೊಂಡ್ ಬಂದ್ರೆ ಕಲ್ಯಾಣಿ ಫ್ರೀ. ಎಷ್ಟು ಬೇಕಾದ್ರೆ ಆಡ್ಕೊಳ್ಳಿ. ಕಲ್ಯಾಣಿ ತುಂಬೆಲ್ಲ ನೀವೇ ಓಡಾಡಿ. ಎಲ್ಲ ಫ್ರೀ. ಸಾಕು ಬನ್ನಿ. 3 ಸಲ ಮುಳುಗ್ಬಿಡ. ಹೋಯ್ತಾ ಇರ್ಬೇಕು ವಿಡಿಯೋ. ಮಹಾದೇವಪ್ಪನ ಬೆಟ್ಟ ಅಲ್ಲ ಕಲ್ಯಾಣಿ ಒಳಗಡೆ ಹೂವಿನ ಬಾಣದಂತೆ ಸಾಂಗ್. ಹೂವಿನ ಬಾಣದಂತೆ. ರೋಲಿಂಗ್ ಕ್ಯಾಮ್ರಾ. ಅಮುಕು ಅಮಾಲ್ ಡುಮಾಲ್ ಡಿಚ್ಚ ಅಚ್ಚ ಡಿಚ್ಚ ಡಿಚ್ಚ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಬಂದೆ ನೀನು. ಬಾಕಿ ಮಾತೇನು. ಗೈಸ್ ಇದು ಆ ಹುಡುಗಿಯವ್ರಿಗೂ ಫಾಲೋ ಆಗ್ಬೇಕು, ಬೇಜಾರಾಗ್ಬೇಕು, ಮಾದಪ್ಪನ ಬೆಟ್ಟಿಗೆ ಬರ್ಬೇಕು. ಪ್ಲೀಸ್ ಗೈಸ್. ಡುಂಪ ಅಪ್ಪ ಏನ್ರಿ ಅಮುಕು ಡುಮ್ಕು ಅಲ್ಲ ಅಮಲ್ ಡುಮಲ್. ಓಕೆನಾ? ಆಯ್ತಾ ಈ ಕಡೆ ಹುಟ್ಟೋದು. ಇರ್ಲಿ ಈ ಕಡೆನೆ. ಹೆಚ್ಚು ಯಾವ್ದು ಬಟ್ಟೆ ಬೇಕಾ? ಗೈಸ್ ಇವ್ರೇನೋ ಪ್ಲಾನ್ ಮಾಡಿ ನನ್ನ ಮುಡ್ಸಕ್ ನೋಡ್ತಾರೆ. ಅವ್ರ ಅಪ್ಪನಿಗೆ ಅವ್ರ ಕೈಲಿ ಆಗಲ್ಲ. ಅದಂತೂ ಬರೀಕೊಂಬಿಡ್ರಿ. ನ್ಯಾಯ ಅಂದ್ರೆ ನ್ಯಾಯ. ಅಪ್ಪನ ಬಿಟ್ಟು ಮಾತಾಡ್ಬೇಕು. ಏನ್ರಿ ಮೀಡಿಯಾ? ಏನ ಮುಚ್ಚ ಮುಳುಗಪ್ಪ. ನಾನವನಲ್ಲ ನಾನವನಲ್ಲ. ಸಾಕು ನಾನು ಮೀನಿಗಿಂತ ಫಾಸ್ಟ್ ಆಗಿ ಹೋಗ್ತೀನಿ. ಏನ್ ಹೇಳಿ ಅಷ್ಟೇ ಮುಗೀತ ನಾನು. Bye.
ಎಲ್ಲರ ಪಟ್ಟೆ ಹಾಕಾಯ್ತು, ಹೋಗ ಅಲ್ಲಿ ಎಲ್ಲ ವಿಭೂತಿ ಎಲ್ಲ ಇಕ್ಕಾಯ್ತು. ನಮ್ಮ ಬಾಸ್ ನೋಡಿ ಇಲ್ಲಿ ಹೆಂಗವ್ರೆ, ನಾವ್ ನೋಡಿ ನಾವೆಲ್ಲ ಹಿಂಗೇನೆ ಇಕ್ಕಣದು, ಅದಕ್ಕೇನೆ. ಇವರಿಬ್ರು ನೋಡಿ, ಇವರಿಬ್ರು ಕರೆಕ್ಟಾಗಿ ಪಟ್ಟ ಶಿಷ್ಯಗಳು. ಒಳಗಡೆ ದರ್ಶನಕ್ಕೆ ಅಂತ ಹೋಗ್ತಾ ಇದೀವಿ. ಹಂಗೆ ದೇವ್ರ ಫೋಟೋನ ಇಟ್ಕೊಂಡ್ ಬಂದ್ಬಿಟ್ಟಾರೆ, ಬಾಸ್ ಫೋಟೋ ಇಟ್ಕೊಬತ್ತಾರ ಅವರು. ನಾಳೆ ನಮ್ ಬಾಸ್ ಮೂವಿ ರಿಲೀಸು. ನಾಳೆ ನಿಮ್ ಬಾಸ್ ಮೂವಿ ರಿಲೀಸು, ನಮ್ ಬಾಸ್ ಮೂವಿ ರಿಲೀಸು ನಾಳೆ ನವರಂಗ್ ಥಿಯೇಟರ್ ಹತ್ರ ಫುಲ್ ಹಬ್ರ ಮಾಡ್ಬಿಡ್ತೀವಿ. ಫುಲ್ ಜಾತ್ರೆನೇ ನಾಳೆ ಬರ್ರಿ ಎಲ್ಲ ಕರೆಕ್ಟ್ ಆಗಿ 12:30 ಬರ್ರಿ. 12:30 ಮೀಟ್ ಆಗ್ತಾರಂತೆ ಗೈಸ್. ನಾವೆಲ್ಲ ಸಿಗಲ್ಲ, ಸ್ವಲ್ಪ ಲೇಟು. ನಮ್ ಬಾಸ್ ನೋಡಿ ಅವ್ರಿಗೋಸ್ಕರನೇ ಮಹದೇಶ್ವರ ಬೆಟ್ಟಕ್ಕೆ ಬಂದು ಫುಲ್ಲು ಪಾದಯಾತ್ರೆ ನಡೀತಾವ್ರೆ. ಆಲ್ರೆಡಿ 3 ದಿವಸ ಮುಂಚೆನೆ ಟಿಕೆಟ್ ಬುಕಿಂಗ್ ಮಾಡಿದೀವಿ. ಸೊ ನೀವೇನಾದ್ರೂ ನಮ್ ಜೊತೆ ಬಂದು ಜಾಯ್ನ್ ಆದ್ರೆ ಫ್ರೀ ಟಿಕೆಟ್ ಕೊಡಿಸ್ಕೊಂಡು ನಾವೇ ಕರ್ಕೊಂಡು ಹೋಗ್ತೀವಿ. ಫ್ರೀ ಟಿಕೆಟು ಒಂದು ಇನ್ಸ್ಟಾದಲ್ಲಿ DM ಹಾಕ್ಬಿಡಿ, ಚಾಲೆಂಜ್ ಕನ್ನಡಿಗ ಚಾನಲಲ್ಲಿ, ಖಂಡಿತವಾಗ್ಲೂ ಸಿಗುತ್ತೆ. ಲಾಗಲ್ಲಿ ಬರ್ತೀರಾ ನೆಕ್ಸ್ಟಲ್ಲಿ. ಹೌದಾ, ನಿಜನಾ? ಹೌದು, ಪಕ್ಕ ಕರೆಸ್ತೀರಾ? ಕರೆಸ್ತೀವಿ. ನೋಡಿ ಗೈಸ್, ಕೊಡ್ತಾರಂತೆ, ಬಂದ್ಬಿಡಿ ಒಂದ್ಸತಿ. ಅಕಸ್ಮಾತ್ ಬಂದಿಲ್ಲ ಅಂತಂದ್ರೆ ಏನಿಲ್ಲ, ಇಲ್ಲಿ ಲಡ್ಡು ಇದೆ, ಲಡ್ಡು ಕೊಟ್ಬಿಡ್ತೀವಿ. ಯಾವ ಇಟ್ಸ್ ಓಕೆ ಗಾಯ್ಸ್, ಇಲ್ಲೊಂದು ತಪ್ಪು ಕೆಲಸ ಆಗ್ಬಿಟ್ಟಿದೆ ಗಾಯ್ಸ್. ಏನಿಲ್ಲ, ದೇವಸ್ಥಾನಕ್ಕೆ ಬಂದಿರೋ ಜುಟ್ಟಪ್ಪ ಬರೀ ಹುಡುಗಿ ನೋಡದೆ ಆಗ್ಬಿಟ್ಟೈತೆ. ಯಾರು ಗಾಯ್ಸ್ ಏನ್ ಗೊತ್ತಾ, ಇಲ್ಲೊಂದು ಗ್ಯಾಂಗ್ ಇದೆ. ಆ ಗ್ಯಾಂಗ್ ಹೆಂಗೆ ಅಂದ್ರೆ ನಮ್ಮಿಂದನೇ ನಮ್ಮ ಫಾಲೋ ಮುಂದೆನೇ ಮಾಡ್ತಾರೆ. follow ಅಲ್ಲೇ ಮಾಡ್ತಾರೆ. ಬರ್ತಾ ಇತ್ತು ಅದು. ಅಲ್ಲಿಂದ ಇದಾರೆ ಗ್ಯಾಂಗ್ ಅವರು. ಅಲ್ಲಿಂದ ಫಸ್ಟ್ ಇಂದನು ಸ್ಟಾರ್ಟಿಂಗ್ ಇಂದನು ನಾವು ಅವಾಗಿಂದ ನೋಡ್ತಾ ಇದೀವಿ. ಯಾರು ಗೊತ್ತಾ ಗೈಸ್, ಇವರೇ ನಮ್ಮನ್ನ ಫಾಲೋ ಮಾಡ್ತಾರೆ. ಅವರೇ ನಮ್ಮನ್ನ ಫಾಲೋ ಮಾಡ್ತಾವ್ರೆ ಗೈಸ್. ಸಾರಿ ಗಾಯ್ಸ್, ರಾಂಗ್ ಇನ್ಫಾರ್ಮೇಶನ್. ಜನ ಅಂತೂ ಇಲ್ವೇ ಇಲ್ಲ, ಬರೋರೆಲ್ಲ ಬೇಗ ದರ್ಶನ ಆಗುತ್ತೆ ನಮ್ಗಂತೆ. ರಿಲೀಸ್ ಬೇರೆ ಅಲ್ವಾ, ಎಲ್ಲ ಬಂದು ಇಲ್ಲಿ ಬೇಡ್ಕೊಂಡು ಹೋಗಿ ಚೆನ್ನಾಗಿ ಓಡ್ಲಿ ಅಂತ. ಏನ್ ಬೇಡದೇನ್ ಬೇಡ, ಆಲ್ರೆಡಿ ಓಡ್ಬಿಡುತ್ತೆ ಅವ್ರದ್ದು, ಅವ ಜಾಸ್ತಿ ಇದೆ, ಏನು ಮಾತಾಡಂಗಿಲ್ಲ. ನೋಡೋಣ ಯಾವ ತರ ಓಡುತ್ತೆ, ಏನೇನ್ ಆಗುತ್ತೆ ಅಂತ ಗೊತ್ತಿಲ್ಲ ಗೈಸ್. ಅದಕ್ಕೋಸ್ಕರ ನಮ್ಮ ಅಣ್ಣ ಅವ್ರಿಗೋಸ್ಕರ ಮಲೆಮಹದೇಶ್ವರ ನೈಟು ಅವ್ರ ಫೋಟೋ ಹಿಡ್ಕೊಂಡು ಬಂದ್ಬಿಟ್ಟವ್ರೆ. ಇದೊಂದ್ ಸ್ವಲ್ಪ ನಿಮ್ದೆಲ್ಲ ಕೆಂಪಾಯ್ತು, ನಂದೇ ಇಷ್ಟು ಇದಾಯ್ತು. ಅದು ನರ ಇರೋರ್ಗ್ ಮಾತ್ರನೇ ಹಂಗೆ, ನರ ಇಲ್ದೇ ಇರೋರ್ಗೆಲ್ಲ ಆತರ ಇರಲ್ಲ. ಈ ವಸ್ತ್ರ ಕೆಂಪೈತಿ, ನಮ್ದೆಲ್ಲ ಕೆಂಪೈತಿ ಗೈಸ್. ಇವೊಂದ್ ಸ್ವಲ್ಪ ಕಲರ್ ಚೇಂಜ್ ಆಗ್ಬಿಟ್ಟಿದೆ, ನರ ಇಲ್ಲ ಅಂತ. ಇಲ್ಲ ಅಂತ ಹೇಳ್ಬಿಟ್ಟು ಫೋಟೋ ಒಳಗೆ ಇಲ್ಲ ಅಂತ. ಏನ್ ಮಾತ್ ಮಲಿಯೋ, ಹೋಗಿ ಏನ್ ಮಾತ್ ಮಲಿಯೋ. ಜೇವಲೆ ಗುಂಜುವಲೆ 77 ಮನೆಯಲ್ಲಿ ತಪ್ಪಲ್ಲಿ ಅಟ್ಟಾಡುತ್ತಾ ಉಗೇ ಮಾದಪ್ಪ, ಉಗೇ ಬರ್ಬೇಕು, ಸೌಂಡ್ ಬರ್ಬೇಕು, ಸೌಂಡ್ ಇಲ್ಲ. ಬರ್ತೀರಾ? ನಾನ್ ನಮ್ ಚಾನೆಲ್ ಕಡೆಯಿಂದ ಫ್ರೀನೇ, ನಾವ್ ಇದ್ರಲ್ಲೇ ಹೇಳಿದೀವಿ, ನಾಳೆ ಅಪ್ಲೋಡ್ ಕೊಡ್ತೇವೆ. ಸಬ್ಸ್ಕ್ರೈಬ್ ಆಗಿದ್ದೀರಾ? ಫಾಲೋ ಮಾಡಿದ್ರೆ, ಅಕೌಂಟ್ ಫಾಲೋ ಮಾಡಿದ್ರೆ ಮಾತ್ರ ನೆಮ್ಮದಿ ಆಗಿರ್ಬೇಕಷ್ಟೇ. ಏನ್ ಫ್ಯಾನ್ಸ್ ಫಾಲೋಯಿಂಗು ಗೈಸ್, ಯಪ್ಪೋ. ಬಾಸ್ ರಿಲೀಸ್ ಆಗ್ಬೇಕು ಅಂತ ಭಗವಂತ ಕೇಳ್ಬೇಡಿ. ನಾಳೆ ರಿಲೀಸು. ಫ್ರೀ ಟಿಕೆಟ್ ಕೊಡಿಸ್ತೀವಿ ನಮ್ ಚಾನೆಲ್ ಕಡೆಯಿಂದ. ಭಯ ಆಯ್ತು. ನಮ್ಮನ್ನ ಬಿಟ್ಬಿಟ್ಟು ಡಿ ಬಾಸ್ ಫ್ಯಾನು, ಮಿನಿ ಬ್ಯಾಸ್. ಹಂಗೆ ಝೂಮ್ ಮಾಡ್ತೀವಿ, ಅಲ್ಲೇ ನಿಮಿಷ. ಅಣ್ಣ 100 ರೂಪಾಯಿ ಚೇಂಜ್ ಅಂತ
ಬಾಸ್ಗೆ ಬಿಲ್ಪತ್ರ ಸಿಕ್ಕಿದೆ, ಬಾಸ್ ಕನ್ಫರ್ಮ್ ರಿಲೀಸ್ ಆಗ್ತಾರೆ. ಕಂಪ್ಲೀಟ್ ಪೂಜೆ ಮಾಡಿಸಿದೀವಿ. ಬೈಕ್ ಹಾಕಿದೆ ಬಿಲ್ಲ ಇದೆ. ಕಂಪ್ಲೀಟ್ ಪೂಜೆ ಮಾಡಿಸಿದೀವಿ ಬಾಸ್ಗೆ. ಬಾಸ್ ರಿಲೀಸ್ ಆಗ್ತಾರೆ ಅಂತ ಎಲ್ಲ ಆಶ್ವಾಸನೆ ಇದೆ. ಬಾಸ್ ರಿಲೀಸ್ ಆಗೇ ಆಗ್ತಾರೆ. ಗೈಸ್ ಅಂತೂ ದರ್ಶನ ಆರಾಮಾಗಾಯ್ತು. ಒಂಥರ ಮನ್ಸಿಗೆ ಫುಲ್ ಖುಷಿ ಆಯ್ತು, ಸಮಾಧಾನ ಆಗಿದೆ, ಮಸ್ತಾಗಾಯ್ತು ದರ್ಶನ ಮಾತ್ರ. ಇವಾಗ ನಮ್ಮ ಡೇ ಬಸ್ತು ಇವಾಗ ಇಲ್ಲೊಂದು ಪ್ರಮೋಷನ್ ಮಾಡಿಸ್ಕೊಳ್ಳೋಣ ಬನ್ನಿ ಗೈಸ್. ಈಗ ಇಲ್ಲಿ ಮಾದಾಪುರ ಪ್ಲೇಯರ್ ಹತ್ರ ಡೇ ಬಸ್ತು ಆನೆ ಮನೆಗೆ ಕಳ್ಸಿದೀವಿ. ಅಣ್ಣ ಆನೆ ಇತ್ತಲ್ಲ ಎಲ್ಲಣ್ಣ? ಆನೆ ಅಲ್ಲೇ ಐತಿ. ಮಾರ್ಬಿಟ್ರ ಏಯ್ ಕಾಡ್ಗೆ ಹೋಗೈತಾ? ನನಗೆ ಭಯ ಆಗೋಯ್ತು. ನನಗೆ ನನ್ನ ಲಕ್ಷ್ಮಿ ಮೇಲೆ ಜೀವ ನನ್ಗೆ. ಅವನೇ ಅಣ್ಣ, ನಮ್ಗೆಲ್ಲರೂ ದುಡ್ಡು ಕಾಸು ಎಲ್ಲ ಅವನೇ ಅಣ್ಣ. ಅವನ್ನ ನಮ್ ಚಾನೆಲ್ ಕಡೆಯಿಂದ ಅವನಿಗೆ ಮನಿ ದುಡ್ಡು ಮೇಂಟೆನೆನ್ಸ್ ಅವನೇ ಮಾಡೋದು ಪ್ರತಿಯೊಂದು. ನನ್ನ ಅಣ್ಣ ಸತ್ಯ ಆಗ್ಲಿಲ್ಲ ಅಣ್ಣ, ನೋಡಿ ಗಾಯ್ಸ್, ಇಷ್ಟು ದೊಡ್ಡ ಚಾನಲ್ ಇಟ್ಕೊಂಡಿದೀವಿ, ₹1 ಚೇಂಜ್ ಇಟ್ಕೊಂಡಿಲ್ಲ ನಾವು ಲೆಕ್ಕ ಹಾಕಿ. ನಾವು ಬರ್ಬೇಕಾದ್ರೆ ಏನ್ ಮಾಡ್ತಾ ಗೊತ್ತಾ, ₹3,000 ಡೀಸೆಲ್ ಹಾಕಿತ್ತು. ಕ್ಯಾಶ್ ಕೊಟ್ಬಿಟ್ಟವ್ರೆ, ಫುಲ್ಲು ಕ್ಯಾಶ್ ಕೊಟ್ಬಿಟ್ಟವ್ರೆ. ಮೊಬೈಲ್ ದುಡ್ಡು ಐತೆ, ಎಲ್ಲ ಫೋನ್ ಪೇ, ಕೇಳಿದ್ರು ಕೊಡ್ತಾ ಇಲ್ಲ ಕ್ಯಾಶ್ ನ. ಎಲ್ಲ ವೇಸ್ಟ್ ಗೈಸ್. ಜೀವನನೇ ಹಿಂಗೆ ನೋಡಿ, ಕೊಡ್ಬೇಕು ನಮ್ ಮನ್ಸಲ್ಲಿ ಕೊಡ್ಬೇಕು ಅನ್ನೋದಿದ್ರು ದುಡ್ಡೇ ಕೈಗಿಲ್ಲ. ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ಫೋನ್ ಪೇ ಐತೆ, ಕೊಡಕ್ಕಾಗಲ್ಲ ಬೇರೆಯವ್ರಿಗೆ. ಅಂದ್ರೆ ಸ್ಕ್ಯಾನರ್ ಇರಲ್ಲ ಗೈಸ್. ಆಮೇಲೆ ಏನೇನೋ ಅನ್ಕೋಬೇಡಿ ನೀವು, ಅಲ್ಲೇನ್ರಿ? ಪಕ್ಕ ಕರೆಕ್ಟ್. ಆಕ್ಚುಲಿ ಕನ್ನಡ ಚಾಪ್ಟರ್ ಅಲ್ಲಿ ಮತ್ತೆ ಚಾಲೆಂಜ್ ಕನ್ನಡಿಗ ಪೇಜ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿರೋರು ಮತ್ತೆ ಫಾಲೋ ಮಾಡಿರೋರು, ನೀವೇನಾದ್ರೂ ಟಿಕೆಟ್ ಬೇಕು ಅಂದ್ರೆ 11ನೇ ತಾರೀಕು, 12ನೇ ತಾರೀಕು, 13ನೇ ತಾರೀಕು ಗಂಟೆ ಇರುತ್ತೆ. ಈ ವಿಡಿಯೋ ನಾಳೆ ಹಾಕ್ತಿವಿ. ಇದು 10ನೇ ತಾರೀಕು ಬಂದಿರೋದು, 11ನೇ ತಾರೀಕು ನಿಮ್ ವಿಡಿಯೋ ಬರುತ್ತೆ. ಬಂದಾಗ ನಮ್ದು ಯಾರನ್ನ ಜಾಸ್ತಿ ಶೇರ್ ಮಾಡಿ ಹೆವಿ ಇತ್ತು ಅಂದಾಗ, ಎಲ್ಲರೂ ಸ್ಟೋರಿ ಹಾಕಿದಾಗ ನಾವು ಅವ್ರಿಗೆ ಟಿಕೆಟ್ ಕೊಡಿಸ್ತಾ ಇದೀವಿ. ಎಷ್ಟಾದ್ರೂ ಪರವಾಗಿಲ್ಲ, ಫುಲ್ ಟಿಕೆಟ್, ಎಲ್ಲರಿಗೂ ಫ್ರೀ ಟಿಕೆಟ್. ಚಾಪ್ಟರ್ ಮತ್ತೆ ಚಾಲೆಂಜ್ ಕನ್ನಡಿಗ 100K ಸೆಲೆಬ್ರೇಷನ್, ಮತ್ತೆ 100K ಸೆಲೆಬ್ರೇಷನ್ ಬೇರೆ, 100K ಸೆಲೆಬ್ರೇಷನ್ ಬೇರೆ, ಅದಕ್ಕೂ Devil movie promotion. ಮೂವಿ ಬೇರೆ, ಅದು ಬೇರೆ. 1 year ಕಂಪ್ಲೀಟು, ಆಲ್ಮೋಸ್ಟ್ 3-4 ಕಡೆಯಿಂದ ನಮ್ಗೆಲ್ಲ ಒಳ್ಳೇದಾಗಿರೋದ್ರಿಂದ ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ ಬಂದಿದೀವಿ. ಅದಕ್ಕೋಸ್ಕರನೇ ಈ ವಿಡಿಯೋ. ಗೊತ್ತಾಗಣ ನಾವು ಅಲ್ಲಿಗೆ ಅಣ್ಣ, ಒಳ್ಳೇದಾಗಲಿ. ನಾವೊಂಥರ VIP ಇದ್ದಂಗೆ ಗೈಸ್. ನಮ್ಗೆ ಒಂಥರ ಸ್ಪೆಷಲ್ ಎಂಟ್ರಿ ಗೈಸ್. ನಾವೊಂಥರ VIP ನಾವ್ ಹೆಂಗೆ ಸಪ್ರೇಟ್ ಎಲ್ಲರೂ ಅಲ್ಲೆಲ್ಲ ಕೂತಿದ್ವಿ, ನಮ್ಗೆ ಸಪ್ರೇಟ್ ಆಗಿ ನಾವು ಬರ್ತಾ ಅಂತ ಸಪ್ರೇಟ್ ಆಗಿ ಮಾಡಿದ್ದಾರೆ. VIP ಹೆಂಗಿರ್ತಾರೋ ನಾವು ಹಂಗೆ ಜನಗಳು ತೋರಿಸ್. ಗೈಸ್ ಊಟ ಮಾಡ್ಬಿಟ್ಟು ಆಮೇಲೆ ಲಾಕ್ ಬರ್ತೀನಿ. ಸೂರ್ಯ ಗೆತ್ತ ನಾಳೆ ಹೋಯ್ತಾನೆ. ಅಲ್ಲಿ ಮೊದಲು ಬಿಡ್ತಾ ಇದ್ರ, ಬಿಡ್ತಾ ಇಲ್ಲ. ಇಲ್ಲ ಅಲ್ಲಿಗ ಮೇಲ್ಗಡೆ ತಾನೆ ಕಪಲ್ಸ್ ಹೋಗಿ ಬಿದ್ಬಿಟ್ಟು ಸತ್ತಬಿಟ್ಟಾರೆ, ಸೂಸೈಡ್ ಮಾಡ್ಕೊಂಡು. ಅದಕ್ಕೆ ಅಲ್ಲ ಈಗ ಅಲ್ಲಿದ್ಯಾ? ಗುರುಗಳೇ ನಿಮ್ದು ಫೋನ್ ಪೇ ಇಲ್ವಾ? ಇದೆಯಾ? ಅಯ್ಯ ಹಂಗಾರೆ ಎಲ್ಲರೂ ಒಂದೊಂದು ಕಾಯಿನ್ ಅಂತ ಹಾಕ್ಬಿಡಂತಾರೆ. ಫೋನ್ ಪೇ ಎಲ್ಲ ಓಪನ್ ಮಚ್ಚಾ, ಫೋನ್ ಪೇ ಓಪನ್ ಮಾಡಿದ್ರು ಗೈಸ್. ಟೀ ಬರ್ಸ್ತು. ಡಿಸೆಂಬರ್ 11 ಅಂದರೆ ನಾಳೆ ನಮ್ಮ ಬಾಸ್ ಡಿವಿಲ್ ಪ್ರತಿಯೊಬ್ಬರು ಸಿನಿಮಾ ಥಿಯೇಟ್ರಿಗೆ ಸಿನಿಮಾ ನೋಡಬೇಕು. ಮತ್ತು ಇದೇನೋ ಹುಚ್ಚಾಭಿಮಾನ ಅಂಧಾಭಿಮಾನ ಅಲ್ಲ,
ಅವ್ರ ಮೇಲಿಟ್ಟಿರೋ ಒಂದು ಪ್ರೀತಿ ಅಭಿಮಾನಕ್ಕೆ ಅದು ಬೆಲೆ ಕಟ್ಟಕ್ಕಾಗಲ್ಲ. ಹಂಗಂತ ನೀವು ಅನ್ಕೊಬೋದು ನನ್ನ ಮಕ್ಕಳ ನಿಮ್ಮ ತಂದೆ ತಾಯಿ ನೋಡ್ರೋ ಅವ್ರು ಕಣೋ ದೇವರು ಅಂತ. ಖಂಡಿತವಾಗ್ಲೂ ನಮ್ಮ ತಂದೆ ತಾಯಿನೇ ಮೊದಲೇ ದೇವರು. ಇವರು ಇವ್ರ ದೇವರು ಅನ್ನೋಕ್ಕಿಂತ ನಮ್ಮ ಅಭಿಮಾನ ಇವರು, ನಮ್ಮ ಆತ್ಮ ಇವರು. ಸೊ ಅದಕ್ಕೆ ನಮ್ಮ ಹೆಮ್ಮೆಯ ನಟ ಅಂತ ಹೇಳ್ಕೊಳ್ಳೋಕ್ಕೆ ಮತ್ತು ಕನ್ನಡದ ನಟ ಅಂತ ಹೇಳ್ಕೊಳ್ಳೋಕ್ಕೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಇದ್ಯಾವುದೋ ಹುಚ್ಚಭಿಮಾನ ಅಲ್ಲ, ಅಂಧಾಭಿಮಾನ ಅಲ್ಲ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಫ್ಯಾನ್ಸ್ಗೆ ನಿಮ್ಮ ಫ್ಯಾನ್ಸ್ ಹೆಚ್ಚು ಅಥವಾ ನಿಮ್ಮ ಹೀರೋಗಳು ಹೆಚ್ಚು, ನನಗೆ ನಮ್ಮ ಬಾಸ್ ಹೆಚ್ಚು. ಸೊ ಆ ಕಾರಣದಿಂದ ನಮ್ಮ ಬಾಸ್ ಮೇಲೆ ನಾನು ಬದುಕಿರೋವರೆಗೂ ಅಥವಾ ಅವರ ಫ್ಯಾನ್ಸ್ ಬದುಕಿರೋವರೆಗೂ ಪ್ರೀತಿ ಅಭಿಮಾನ ಹಿಂಗೆ ಇರುತ್ತೆ. ಇದು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ಡಿಸೆಂಬರ್ 11 ಬಾಸ್ ಸಿನಿಮಾ ರಿಲೀಸು. ಪ್ರತಿಯೊಬ್ಬರು ನಾಳೆಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು. ಮತ್ತೆ ಇನ್ನೊಂದು ಮಾತು ಹೇಳಬೇಕು, ಸೂರ್ಯಗ್ರಹಣ ಜಾಸ್ತಿ ಹೊತ್ತಿರಲ್ಲ, ನಾವು ಬರ್ತಿದ್ದೀವಿ ಬರ್ದಿದ್ದೀವಿ, ನೆನಪಿಟ್ಕೊಳ್ಳಿ. ಸೊ ಜೈ ಬಾಸ್ ರಿಲೀಸ್ ಆಗಲಿ. ಇದೇನು ನನಗೆ ಎಲ್ಲ ಒಂದು ಸೌಂಡ್ ಕೇಳ್ದಂಗಿತ್ತು. ದಿಸ್ ಇಸ್ ಇಸ್ ಅ ಬಿಗಿನಿಂಗ್. ಬಾಸ್ ಸಿನಿಮಾ ಅಷ್ಟೇ ರಿಲೀಸ್ ಆಗ್ತಾ ಇದೆ, ಬಾಸ್ ಅಲ್ಲ. ಬಾಸ್ ಸಿನಿಮಾನೇ ಈ ಲೆಕ್ಕಾಚಾರ ಅಂತ ಅಂದಮೇಲೆ ಇನ್ನು ಬಾಸ್ ರಿಲೀಸ್ ಆಗೋದ್ರೆ ತುಂಬ ಹೇಳೋದಿಲ್ಲ. ಅವ್ರ ಬಗ್ಗೆ ಇಡೀ ಕನ್ನಡಕ್ಕೆ ಗೊತ್ತು. ಜೈ ಡಿ ಬಾಸ್ ಅಷ್ಟೇ. ಥ್ಯಾಂಕ್ ಯು.